Hello everyone, welcome to the Programming in C class. As in a previous class we have discussed uh, how to convert from the high level to the low level programming language, that is user written program, that is user understandable language, to the machine understandable, that is machine code. ಅದರಲ್ಲಿ ಟ್ರಾನ್ಸ್ಲೇಟರ್ಸ್ ಅನ್ನು ಕಲಿತೆ, ಅಸೆಂಬ್ಲರ್, ಲಿಂಕರ್, ಲೋಡರ್, ಆಲ್ that things. Once if you understand all this process, then now it's time to formulate the program. ನೀವೊಂದು ಪ್ರೋಗ್ರಾಮ್ ಮಾಡಬೇಕು ಅನ್ನೋದಾದರೆ then how you could analyze the program, what are the steps to analysis the program, and how that is what we call them as problem solving techniques. In today's class we will discuss about problem solving techniques, problem solving and its analysis techniques. In the today's world, computer is used to solve the various types of problems because it takes very less time as compared to the human being. The following steps are performed while solving the problem. ಯಾಕೆ ನಮ್ಮ ಇವತ್ತಿನ ಲೈಕ್ ಇನ್ ಟುಡೇಸ್ ಲೈಫ್ ಫಾರ್ ಸಿಂಪಲ್ ಕ್ಯಾಲ್ಕುಲೇಷನ್ ಆಲ್ಸೋ ಯು ನೀಡ್ ಅ ಕ್ಯಾಲ್ಕುಲೇಟರ್, ರೈಟ್? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡಬೇಕಂದ್ರೂ ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಟರ್ಗೆ ನೋಡ್ತೀರಾ. ಆ್ಯಂಡ್ ಮೊಬೈಲ್ ಕೈಯಲ್ಲಿ ಬಂದಮೇಲೆ ಅಂತೂ ಮ್ಯಾಕ್ಸಿಮಮ್ ವರ್ಕ್ ವಿ ಡಿಪೆಂಡ್ಸ್ ಆನ್ ದ ವಿ ಆರ್ ಡಿಪೆಂಡಿಂಗ್ ಆನ್ ಅ ಕಂಪ್ಯೂಟರ್ ಮೇಲೇ ಡಿಪೆಂಡ್ ಆಗಿದ್ದೀವಿ. ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ವೇರ್ ಸಾಲ್ವ್ ಬೈ ದ ಕಂಪ್ಯೂಟಿಂಗ್. ಏನಕ್ಕಂದರೆ ವಿಚ್ ಟೇಕ್ಸ್ ಅ ವೆರಿ ಲೆಸ್ ಟೈಮ್, ರೈಟ್, ಕಂಪೇರ್ ಟು ದಿ ಹ್ಯೂಮನ್ ಬೀಯಿಂಗ್. ನಾವೇನು ಕೆಲಸ ಮಾಡ್ತೀವಿ ಅದಕ್ಕಿಂತ ಕಡಿಮೆ ಟೈಮಲ್ಲಿ ಆ್ಯಂಡ್ ಇವನ್ ಇನ್ ಎ ಎಫಿಷಿಯಂಟ್ ವೇ ಇಟ್ ಪರ್ಫಾರ್ಮ್ಸ್. So that's why we depends on a computer. Then if that is the computer solves all the problem, in the sense how does it solve and what are the process, what are the steps in problem solving, adanna ನಾವು ಇವತ್ತಿನ ಸೆಷನ್ ಅಲ್ಲಿ ನೋಡೋಣ. The first one is analyze the given problem. So first what we have to do, whatever the problem has given to you, you need to analyze. For example, if I say I wanted to take attendance of a students based on webcam, that is we are having a CCTV. ನಮ್ಮ ಕಾಲೇಜಲ್ಲಿ CCTV ಇದೆ. ಆ CCTV ಇದ್ರ ಮೇಲೆ ಕ್ಯಾಪ್ಚರಿಂಗ್ ಮೇಲೆ ಅಟೆಂಡೆನ್ಸ್ ಹಾಕಬೇಕು ಸ್ಟೂಡೆಂಟ್ಸ್ ಅನ್ನೋದಾದರೆ, then I should analyze, that is what the problem, right? Then I should analyze ಯಾವ ಥರ CCTVನಲ್ಲಿ ವಾಟ್ ಈಸ್ ದ ಆ್ಯಂಗಲ್ ಆಫ್ CCTV, ದೆನ್ ಅಟೆಂಡೆನ್ಸ್ ಅಂದರೆ ಸೊ ಹೌ ಅಟೆಂಡೆನ್ಸ್ ಶುಡ್ ಬಿ ಕನ್ಸಿಡರ್ಡ್, ವೆದರ್ ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ ಇರಬೇಕಾ. ಸೊ ದ್ಯಾಟ್ ಆಲ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಬಿ ಅನಲೈಸಿಂಗ್ ಇನ್ ಅ ಫಸ್ಟ್ ಸ್ಟೆಪ್. ಒನ್ಸ್ ಇಫ್ ಯು ಅನಲೈಸ್, ಯು ಐಡೆಂಟಿಫೈಡ್, ದೆನ್ ಡಿವೈಡ್ ದ ಪ್ರೊಸೆಸ್ ಯೂಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಇನ್ ಅ ಸೀರೀಸ್ ಆಫ್ ಎಲಿಮೆಂಟರಿ ಟಾಸ್ಕ್. ನೆಕ್ಸ್ಟ್ ಏನು ಮಾಡ್ತೀರಾ, ಒಂದು ಪ್ರೊಸೆಸ್ ಅನಲೈಸಿಸ್ ಮಾಡಿದ ಮೇಲೆ then you are dividing the process. ಏನೇನು ಪ್ರೊಸೆಸ್ಸು, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂದರೆ ಸೊ at what time ಅಟೆಂಡೆನ್ಸ್ ಆಗಬೇಕು, ಓಕೆ. ಸೊ ವೆದರ್ ಟೀಚರ್ ಎಂಟ್ರಿ ಆದ ತಕ್ಷಣ ಆಗಬೇಕಾ ಅಥವಾ ಓಕೆ ಒಂದೇ ಸಲ ಒಂದು ಸಿಂಗಲ್ ಕ್ಯಾಪ್ಚರ್ ಮೇಲೆ ಆಗಬೇಕಾ ಅಥವಾ ಡಬಲ್ ಕ್ಯಾಪ್ಚರ್, ಪ್ರೀ ಕ್ಯಾಪ್ಚರ್, ಅದೆಲ್ಲ ನಾವೇ ಅನಾಲಿಸಿಸಿನ ಮೇಲೆ ಮಾಡಿಕೊಂಡು ದೆನ್ ಮಾಡೆಲ್ಸ್ ರೆಡಿ ಆಯಿತು, ರೈಟ್? ಎಸ್, ಸಿಂಗಲ್ ಕ್ಯಾಪ್ಚರ್ ಮೇಲೆ ಆದರೆ ಎಫಿಷಿಯೆಂಟಾಗಿ ಅಟೆಂಡೆನ್ಸ್ ಬರೋಲ್ಲ. ಸೊ ವಾಟ್ ಐ ಶುಡ್ ಡೂ, ಎವ್ರಿ ಲೈಕ್ 1 hour ಕ್ಲಾಸ್, ಇನ್ ದ ಸೆನ್ಸ್ ಎವ್ರಿ 15 minutes ಅಮಂಗ್ 45 minutes ಗ್ಯಾಪಲ್ಲಿ, ಸೊ ಎವ್ರಿ 15 minutesಗೆ ಒಂದು ಕ್ಯಾಪ್ಚರು. ಸೊ ಅಮಂಗ್ 3 capturesಗೆ ದ ಇಮೇಜ್ ಹ್ಯಾಸ್ ಟು ಬಿ ಟೇಕೆನ್. ದೆನ್ ದ ಫಸ್ಟ್ ಟಾಸ್ಕ್ ಈಸ್ ಕ್ಯಾಪ್ಚರಿಂಗ್ ದ ಇಮೇಜ್, ರೈಟ್? ಪ್ರೊಸೆಸ್ ಏನಾಯಿತು ನಮ್ಮದು, ಫಸ್ಟ್ ಟಾಸ್ಕ್ ಕ್ಯಾಪ್ಚರಿಂಗ್ ದ ಇಮೇಜ್. ಸೆಕೆಂಡ್ what I do, okay, second capture, once if you capture the image, then second is face recognition, right? Once if you capture 3 images will be captured on a time cotton 15 minutes break, 15 minutes gap ಅಲ್ಲಿ 3 ಇಮೇಜಸನ್ನು ಕ್ಯಾಪ್ಚರ್ ಮಾಡ್ತೀರಾ ಅಂದ್ಕೊಳ್ಳಿ. ನೆಕ್ಸ್ಟ್ ಟಾಸ್ಕ್ ಏನಾಗುತ್ತೆ, ಫೇಸ್ ರಿಕಗ್ನಿಷನ್. ಆ ಕ್ಯಾಪ್ಚರ್ ಆಗಿದ್ದ 3 ಇಮೇಜಸಲ್ಲಿ ಆಲ್ರೆಡಿ ಸ್ಟೋರ್ಡ್ ಇಮೇಜಸ್ ಆಫ್ ಅ ಸ್ಟೂಡೆಂಟ್ ಶುಡ್ ಬಿ ಮ್ಯಾಚ್ಡ್. ಓಕೆ, ನಿಮ್ದು ಅಡ್ಮಿಷನ್ ಮಾಡಬೇಕಾದ್ರೆ ನಾವೇನು ಫೋಟೋ ತೊಗೊಂಡಿರ್ತೀವಿ ಅಲ್ಲಿಗೆ ನಿಮ್ಮದು ಫೇಸ್ ರಿಕಗ್ನಿಷನ್ ಆಗಬೇಕು, ಒಂದು ಮಾಡ್ಯೂಲ್. ನೆಕ್ಸ್ಟ್ ಮಾಡ್ಯೂಲ್ ಫೇಸ್ ಮ್ಯಾಚಿಂಗ್, ರೈಟ್?
ಫೇಸ್ ರಿಕಗ್ನಿಷನ್ ಸ್ಟೂಡೆಂಟ್ ನಾವು ಆಲ್ರೆಡಿ ರೆಕಾರ್ಡ್ ತೊಗೊಂಡಿರ್ತೀವಿ, ಅದ್ರ ಜೊತೆ ಮ್ಯಾಚ್ ಆಗಬೇಕು ಅನ್ನೋದಾದರೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಡಿವೈಡ್ ದ ಪ್ರೊಸೆಸ್. ಹೋಲ್ ಪ್ರೊಸೆಸನ್ನು ಒಂದು ಕ್ಯಾಪ್ಚರಿಂಗು, ಆಮೇಲೆ ಫೇಸ್ ರಿಕಗ್ನಿಷನು, ಫೇಸ್ ಮ್ಯಾಚಿಂಗು, ದೆನ್ ಕೌಂಟಿಂಗ್ ದ ಅಟೆಂಡೆನ್ಸ್ ಕೌಂಟ್ ಆಗಬೇಕು ಲಾಸ್ಟಿಗೆ. ಸೊ ಈ ಥರ ಪ್ರೊಸೆಸ್ ಅಂದರೆ ದೆರ್ ಆರ್ 4 ಪ್ರೊಸೆಸ್. ಐ ಹ್ಯಾವ್ ಡಿವೈಡೆಡ್ ದ ಟಾಸ್ಕ್ ಇನ್ ಎಲಿಮೆಂಟ್ರಿ. ಫಸ್ಟ್ ವಿ ನೀಡ್ ಟು ಅನಲೈಸ್ ದ ಪ್ರಾಬ್ಲಮ್ ಅಂದರೆ ಏನು, ಅಟೆಂಡೆನ್ಸ್ ತೊಗೋಬೇಕು. ಬಟ್ ಓಕೆ, ಒನ್ಸ್ ಅಟೆಂಡೆನ್ಸ್ ತೊಗೋಬೇಕು ಅಂದಾಗ ಸೊ ನೀವು ಅನಾಲಿಸಿಸ್ ಮಾಡಿದ್ರೆ ಏನು ಒಂದೇ ಸಲ ತೊಗೋಬೇಕಾ ಅಥವಾ 3 times ಕ್ಯಾಪ್ಚರ್ ಆಗಬೇಕಾ ಅನ್ನೋದನ್ನು. ಸೊ ದಟ್ ಆಲ್ ದೆನ್ ಯು ಹ್ಯಾವ್ ಡಿವೈಡೆಡ್ ಅ ಪ್ರೊಸೆಸ್. Once you divided the process, then formulate the algorithm to solve the problem. Each task ಗೆ you are going to be writing an algorithm. Algorithm ಅಂದರೆ it's a sequence of task. ನೀವೇನು ಟಾಸ್ಕ್ ಮಾಡ್ತೀರಲ್ಲ ಆ ಟಾಸ್ಕ್ದು ಪ್ರೊಸೆಸ್, ಸೀಕ್ವೆನ್ಸ್ ಪ್ರೊಸೆಸ್ ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ, ಫಾರ್ಮುಲೇಟ್ ದ ಅಲ್ಗೋರಿದಮ್. ದೆನ್ ಎಕ್ಸ್ಪ್ರೆಸ್ ದ ಅಲ್ಗೋರಿದಮ್ ಆಸ್ ಅ series of notations, ಏನೇನು notations which is known as a computer program. ಇಲ್ಲಿ ಏನಾಗುತ್ತೆ, ನೀವು ಅಲ್ಗೋರಿದಮ್ ಬರೆದ್ರಿ ಅಥವಾ ಫ್ಲೋ ಚಾರ್ಟ್ ಹಾಕಿದ್ರಿ, ಡಯಾಗ್ರಾಮ್ ಹಾಕಿದ್ರಿ, ದೆನ್ ಅದನ್ನು ನೀವೇನು ಮಾಡ್ತೀರಿ, ಎಕ್ಸ್ಪ್ರೆಸ್ ಮಾಡ್ತೀರಿ, ಇಂಪ್ಲಿಮೆಂಟ್ ಮಾಡ್ತೀರಿ ಐದರ್ ಇನ್ ದ ಫಾರ್ಮ್ ಆಫ್ ಕಂಪ್ಯೂಟರ್. ಫೀಡ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ಇನ್ ಟು ದಿ ಕಂಪ್ಯೂಟರ್, ದೆನ್ CPU interprets the given program, then process the data accordingly and generates the result. Okay, ಸೊ ನೀವು ಏನು ಮಾಡಿದ್ರಲ್ಲ, ಪ್ರೋಗ್ರಾಮ್ ಏನು ಬರೆದಿದ್ರಿ ಆ ಪ್ರೋಗ್ರಾಮನ್ನು, ಓಕೆ, ಸೊ ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಪರ್ಫಾರ್ಮಿಂಗ್, ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರಿಂಗ್ ಆ್ಯಸ್ ಅನ್ ಹೋಲ್ ಪ್ರೋಗ್ರಾಮ್ ಆ್ಯಂಡ್ ಲೋಡ್ಸ್ ಇನ್ ಟು ದಿ CPU ಏನು ಮಾಡುತ್ತೆ, ಪ್ರೊಸೆಸ್ ಮಾಡಿ ಆ್ಯಂಡ್ ಇಟ್ ಜನರೇಟ್ಸ್ ದ ರಿಸಲ್ಟ್, ದ್ಯಾಟ್ ಹೌ ಮೆನಿ ಹ್ಯಾವ್ ಬೀನ್ ಪ್ರೆಸೆಂಟೆಡ್ ಆ್ಯಂಡ್ ಹೌ ಮೆನಿ ಹ್ಯಾವ್ ಬ ಅಬ್ಸೆಂಟ್ ಎಷ್ಟು ಜನ ಪ್ರೆಸೆಂಟ್ ಇದ್ದು ಕ್ಲಾಸ್ಗೆ, ಎಷ್ಟು ಜನ ಅಬ್ಸೆಂಟ್ ಇದ್ರು ಅನ್ನೋದು ರಿಸಲ್ಟ್ ಬರುತ್ತೆ. Then after send the generated results to the output unit and which displays it. Okay, ಅದನ್ನು ನೀವೇನು ಮಾಡ್ತೀರಾ, ಡಿಸ್ಪ್ಲೇ ಯೂನಿಟಿಗೆ ಕಳಿಸ್ತೀರಾ. ದಿಸ್ ಈಸ್ ವಾಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅ ಪ್ರಾಬ್ಲಮ್ ಸಾಲ್ವಿಂಗ್. ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕಾದ್ರೆ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್. ಈ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸಲ್ಲಿ ದೆರ್ ಆರ್ 2 ಮೇನ್ ಟೆಕ್ನಿಕ್ಸ್. ಒಂದು algorithm, another one is the flowchart. These are the 2 important problem solving techniques. ಇವೆರಡು ಏನಿದಾವಲ್ಲ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಸೊ ಆರ್ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ವಿಚ್ ಹೆಲ್ಪ್ಸ್ ಯೂಸರ್ ಟು ಸಾಲ್ವಿಂಗ್ ದ ಪ್ರಾಬ್ಲಮ್ ಆ್ಯಂಡ್ ಅಕಂಪ್ಲಿಷ್ ದ ಟಾಸ್ಕ್ ಯೂಸಿಂಗ್ ಕಂಪ್ಯೂಟರ್ಸ್. ಓಕೆ, ದೆನ್ ವೈ ಡು ವಿ ಹ್ಯಾವ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್? ಯಾಕೆ ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಇರಬೇಕು? ಯಾಕೆ ಅಲ್ಗೋರಿದಮ್ಸ್ ಬರೀಬೇಕು? ದೆನ್ ವಾಟ್ ಈಸ್ ದ ಎಫಿಷಿಯನ್ಸಿ ಆಫ್ ಎನ್ algorithm efficiency ಏನು? Efficiency of an algorithm means how fast it can produce the correct result. ಓಕೆ, ನೀವು ಅಲ್ಗೋರಿದಮ್ ಬರೀಬೇಕು ಅಂತ ನಾನು ಹೇಳಿದೆ, ಬಟ್ ಅಲ್ಗೋರಿದಮ್ ಯಾವ ಥರ ಬರೀಬೇಕು, ವೆದರ್ ನಿಮ್ಮ ಮನಸ್ಸಿಗೆ ಬಂದಂಗೆ ಏನೋ ಸೀಕ್ವೆನ್ಸ್ ಆಫ್ ಲೈನ್ಸ್ ಬರೆದ್ರೆ ಆಗುತ್ತಾ, ಅಥವಾ ವಾಟ್ ಯು ಹ್ಯಾವ್ ಟು ಕನ್ಸಿಡರ್? ಎಸ್, ಎವ್ರಿ ಅಲ್ಗೋರಿದಮ್ ಮಸ್ಟ್ ಬಿ ಕನ್ಸಿಡರ್ಡ್ ವಿತ್ ದ 2 ಮೇನ್ ಕ್ರೈಟೀರಿಯಾಸ್, ದಟ್ ಈಸ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಟೈಮ್ ಕಾಂಪ್ಲೆಕ್ಸಿಟಿ. ಈ ಎರಡನ್ನು you have to consider and then write the algorithm. Efficiency of algorithm means how fast it can produce the correct result for a given problem. Efficient ಅಂತ ಯಾವಾಗ ಹೇಳ್ತೀವಿ, ಎಷ್ಟು ಫಾಸ್ಟ್ ಆಗಿ ನೀವು ಹೇಳಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಅದ್ರ ಮೇಲೆ ನೀವು ಎಫಿಷಿಯನ್ಸಿ ಹೇಳ್ತೀವಿ. The efficiency of algorithm depends upon its time complexity and space complexity. The complexity of an algorithm is a function that provides running time and space for the data, depends on the size provided by us. And the 2 important factors we are judging that are nothing but space complexity and time complexity ಅಂತ. ಏನಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂದರೆ, ಎಸ್, ನೀವು ಒಂದು ಪ್ರೋಗ್ರಾಮ್ ಬರೆದಿದ್ದೀರಾ, ರೈಟ್? ಸೊ ದಟ್ ಪ್ರೋಗ್ರಾಮ್ ಈಸ್ ರನ್ನಿಂಗ್ ವೆರಿ ಫಾಸ್ಟ್, ಬಟ್ ಇಟ್ ನೀಡ್ಸ್ ಲಾಟ್ಸ್ ಆಫ್ ಮೆಮರಿ ಅಂದ್ರೂ ಇಟ್ಸ್ ನೋ ಯೂಸ್. ಓಕೆ, ನೀವು ಒಂದು ಪ್ರೋಗ್ರಾಮ್ ಬರೆದಿದ್ದೀರಾ, ತುಂಬ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಲಾಟ್ಸ್ ಆಫ್ ಮೆಮರಿ ಬೇಕು ಅನ್ನೋದಾದರೆ ಆ ಥರ ನೀವು ನೋಡಿರಿ, ಈಗ ಒಂದು ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಯಾವ ಥರ ಚೆಕ್ ಮಾಡ್ತೀರಾ, ಫಸ್ಟು ಅದು ಎಷ್ಟು MB ಇದೆ ಅನ್ನೋದು ಚೆಕ್ ಮಾಡ್ತೀರಿ. ಸೊ ದಟ್ ಈಸ್ ವಾಟ್ ಸ್ಪೇಸ್, ಹೌ ಮಚ್ ಸ್ಪೇಸ್ ಇಟ್ ನೀಡ್ ಟು ಎಕ್ಸಿಕ್ಯೂಟ್ ಆನ್ ಯುವರ್ ಮೊಬೈಲ್ ಆರ್ ಆನ್ ಯುವರ್ ಸಿಸ್ಟಮ್, ಆನ್ ಯುವರ್ ಡಿವೈಸ್ ಅನ್ನೋದನ್ನು ಚೆಕ್ ಮಾಡ್ತೀರಿ. ದಟ್ ಈಸ್ ವಾಸ್ ಎ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಓಕೆ, ಸ್ಪೇಸ್ ಕಡಿಮೆ ಇದೆ ಅಂತ ತೋರಿಸುತ್ತೆ, 3 MB 2 MB ಅಥವಾ 12 MB ಆ ಥರ ತೋರಿಸಿದ ಮೇಲೆ, ಸೊ ಯು ವಿಲ್ ಡೌನ್ಲೋಡ್. ಓಕೆ, ಡೌನ್ಲೋಡ್ ಮಾಡಿದ ಮೇಲೆ ದೆನ್ ಯು ಟ್ರೈ ಟು ಎಕ್ಸಿಕ್ಯೂಟ್ ಇಟ್, ಅದನ್ನು ಯೂಸ್ ಮಾಡೋಕ್ಕೆ ನೋಡ್ತೀರಾ. ಬಟ್ ಗೆಟ್ ಇಟ್ ಓಪನ್ ಇಟ್ ಸೆಲ್ಫ್ ಇಟ್ ಈಸ್ ಟೇಕಿಂಗ್ ಆಫ್ ಸೆವೆರಲ್ ಮಿನಿಟ್ಸ್. ಅಂದರೆ
then no one is using it, and you immediately uninstall. So that is what the complexity, time complex. It has to get less time to execute also, right? Then that is what we are using. And this, as I said, time complexity and space complexity will be measured with some case notations, that is worst case, best case, average case, and amortized. Okay. So analysis of algorithm is a process of analyzing the problem solving capability of algorithm in terms of the time and size required. The size of the memory for storage while implementation. Size required under memory size. However, the main concern of analysis of algorithm is required time or performance. Okay. The generally with the following analysis. Worst case analysis. Worst case ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟೆನ್ಸ್ ಆಫ್ ಅಪ್ಲಿಕೇಶನ್ ತೊಗೊಂಡಿದ್ದೀರಾ. ಈಗ ಸಪೋಸ್ ಇಫ್ ಐ ಸೇ ಸರ್ಚಿಂಗ್ ಎನ್ ಎಲಿಮೆಂಟ್ ಇನ್ ಅ ಲಿಸ್ಟ್. ಓಕೆ, ಸರ್ಚಿಂಗ್ ಎನ್ ಎಲಿಮೆಂಟ್ ಇನ್ ಅ ಲಿಸ್ಟ್. ಸಪೋಸ್ ಆ ಎಲಿಮೆಂಟು ಲಿಸ್ಟಲ್ಲಿ ಇರಲೇ ಇಲ್ಲ ಅಂದರೆ ನೀವು ಹೆಂಗೆ ಸರ್ಚ್ ಮಾಡ್ತೀರಾ? ಫಸ್ಟ್ ಎಲಿಮೆಂಟ್ ಜೊತೆ ಸರ್ಚಿಂಗ್ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟ್ ಜೊತೆ, ಸೆಕೆಂಡ್ ಎಲಿಮೆಂಟ್ ಜೊತೆ, ಥರ್ಡ್ ಎಲಿಮೆಂಟ್ ಜೊತೆ, ಹಂಗೆ ಎಲ್ಲಾದ್ರ ಜೊತೆ ಮ್ಯಾಚ್ ಮಾಡ್ತೀರಾ. ಸೊ ಅದು ಇದ್ದರೆ ದೆನ್ ಇಟ್ಸ್ ಸೇಫ್ ಫೌಂಡ್, ಅದರ್ವೈಸ್ ಇಲ್ಲ ಅಂದರೆ ಇಟ್ ನೋ. ಬಟ್ ಸಪೋಸ್ ಎಲಿಮೆಂಟೇ ಇಲ್ಲ ಅನ್ನೋದಾದರೆ ನೀವು ಟಿಲ್ ಟು ದಿ ಲಾಸ್ಟ್ ಎಲಿಮೆಂಟ್ವರೆಗೂ ನೀವು ಕಂಪೇರ್ ಮಾಡಲೇಬೇಕು. ಅಥವಾ ಎಲಿಮೆಂಟ್ ಫೌಂಡ್ ಎಟ್ ಲಾಸ್ಟಿಗಿದೆ ಅನ್ನೋದಾದ್ರೂ ನೀವು ಲಾಸ್ಟ್ ಎಲಿಮೆಂಟ್ವರೆಗೂ ಕಂಪ್ಯಾರಿಸನ್ ಮಾಡಬೇಕು. ದಟ್ ಈಸ್ ವಾಟ್ ಇನ್ ಟರ್ಮ್ಸ್ ಆಫ್ ವರ್ಸ್ಟ್ ಕೇಸ್. ಬೆಸ್ಟ್ ಕೇಸ್ ಅಂದರೆ ನೀವು ಸರ್ಚ್ ಮಾಡೋ ಎಲಿಮೆಂಟ್ ಫಸ್ಟ್ ಕಂಪ್ಯಾರಿಸನ್ಗೆ ಪಟ್ಟೆ ಸಿಕ್ಬಿಡ್ಬೇಕು. ದೆನ್ ದಟ್ ಈಸ್ ವಾಟ್ ಅ ಬೆಸ್ಟ್ ಕೇಸ್. ಮಿನಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಟೇಕನ್ ಇನ್ ದ ಎನಿ ಇನ್ಸ್ಟೆನ್ಸ್ ಆಫ್ ಅ ಸೈಜ್. ವರ್ಸ್ಟ್ ಕೇಸ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಟೇಕನ್. Then average case, an average number of steps taken in an instance of size. On an average ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಸ್ಟೆಪ್ಸ್ ತಗೊಳುತ್ತೆ ಅಂತ. Amortizer, sequence of operations applied to the input of a size A, average over a time, a particular time consider ಮಾಡಿ ಅಷ್ಟಕ್ಕೆ ಹಿಂಗೆ average ಮಾಡ್ತೀರಾ ಅನ್ನೋದು. So that is what we are using as an analysis of algorithm in terms of this. And then as I said, these are the cases. All the cases are represented with the notations. That notations, analysis of algorithm determines the amount of resources such as time and space required by it for its execution, generally formulated to work with the input of arbitrary length. Algorithm analysis provides theoretical estimates required by an algorithm to solve the problem. In theoretical notations, the complexity of an algorithm is estimated in asymptotic notations. That asymptotic notations are used to represent the runtime of an algorithm. ಈ asymptotic notations ನಾವು ಯೂಸ್ ಮಾಡಿ the applications we are representing, that is runtime will be represented. That is big Q notation, it is represented to worst case. So we are using ಇದು notation. Some of the things have been noted with a different theta. Okay, theta has been used. And then big O notation is used to upper boundary constraints over a given function. W notation, it is used to provide the asymptotic lower bound on a given, and small o, it is used to denote the loose upper bound, and small w, it is used for the lower bound. These are the notations. Idu actually we are using in algorithms. Okay, analysis of algorithm, design and analysis of algorithm notations alli we are using. So it authors ಮೇಲೆ ಡಿಪೆಂಡ್. ಈ ಆಥರ್ ಹ್ಯಾಸ್ ರಿಟರ್ನ್ Q, W, OW and like this, but and also we used omega and theta and big O also. Okay, omega, theta and O, these notation are also used. Best case, average case and worst case. So these are the most popular notations used in analysis of algorithm. Hope you understood how to solve the problem and how to analyze the problem and what is the need of analysis. Hope you understood. Thank you.